ಇಲ್ಲಿವರೆಗೂ ನಾವು ಸಾಲ್ವ್ ಮಾಡಿದ್ದು GPSTR 2017 ಪೇಪರನ್ನೇ. ಇದು ಕೂಡ GPSTR 2017 ಪೇಪರೇ. ಬಟ್ ಲಾಸ್ಟ್ ವಿಡಿಯೋವರೆಗೂ ಸಾಲ್ವ್ ಮಾಡಿದ್ದು ಅದು ನಡೆದಿದ್ದು 5/11/2017 ಆವತ್ತು ನಡೆದಂಥ ಕ್ವಶನ್ ಪೇಪರ್. ಬಟ್ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಇದು 12ನೇ ತಾರೀಕು ನಡೆದಂಥ ಒಂದು ಕ್ವಶನ್ ಪೇಪರ್. 12/11/2017 ನಡೆದಂಥ ಕ್ವಶನ್ ಪೇಪರ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟಲ್ಲಿ ಫಸ್ಟ್ ಕ್ವಶನ್ ಇದು 2, 5, 8, 11 ಆ್ಯಂಡ್ ಸೋ ಆನ್ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ 16 ಪದಗಳ ಮೊತ್ತವು ಇನ್ ದ AP 2, 5, 8, 11 ಆ್ಯಂಡ್ ಸೋ ಆನ್ ದ ಸಮ್ ಆಫ್ ದ ಫಸ್ಟ್ 16 ಟರ್ಮ್ಸ್ ಈಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಏನಿದೆ ಅಂತಂದರೆ 2, 5, 8, 11 ಆ್ಯಂಡ್ ಸೋ ಆನ್. ಇದರಲ್ಲಿ ಏನೇನು ಡಾಟಾ ನಾವು ಬರ್ಕೊಳ್ಬಹುದು ಅಂತಂದರೆ, ಫ್ರಮ್ ದಿಸ್ ವಿ ಕ್ಯಾನ್ ಕಮ್ ಟು ನೋ ದಟ್ ದ ಫಸ್ಟ್ ಟರ್ಮ್ ಈಸ್ 2, A equal to 2 ಆ್ಯಂಡ್ ಕಾಮನ್ ಡಿಫರೆನ್ಸ್ ಈಸ್ 5 minus 2 is to 3, 8 minus 5 3, 11 minus 8. ನಿಮ್ಗೆ ಗೊತ್ತಿರ್ಬೋದು ಕಾಮನ್ ಡಿಫರೆನ್ಸ್ನ. ಇಫ್ A1, A2, A3, A4 ಆ್ಯಂಡ್ ಸೋ ಆನ್ ದೀಸ್ ಆರ್ ದ ಟರ್ಮ್ಸ್ ಆಫ್ ಎನ್ AP. ಇವು APಯ ಟರ್ಮ್ಸ್ ಆಗಿದ್ರೆ, ಸಮಾಂತರ ಶ್ರೇಣಿಯ ಪದಗಳಾಗಿದ್ರೆ, ಆಗ ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಅಂತಂದ್ರೆ A2 ಮೈನಸ್ A1, A3 ಮೈನಸ್ A2, A4 ಮೈನಸ್ A3 ಆ್ಯಂಡ್ ಸೋ ಆನ್ AN ಪ್ಲಸ್ 1 ಮೈನಸ್ AN. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂಡ್ ಈ ಎಲ್ಲಾ ವ್ಯಾಲ್ಯೂಗಳು ಏನಾಗಿರುತ್ತೆ ಅಂತಂದ್ರೆ ಸೇಮ್ ಇರುತ್ತೆ, ಕಾಮನ್ ಆಗಿರುತ್ತೆ. ಹಾಗಾಗಿ ಅದನ್ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಹಿಯರ್ ದ ಕಾಮನ್ ಡಿಫರೆನ್ಸ್ ಈಸ್ 3. 5 minus 2 is 3, 8 minus 5 is 3, 11 minus 8 is 3. ಆಮೇಲೆ ಎಷ್ಟು ಪದಗಳವರೆಗಿನ ಮೊತ್ತ ಬೇಕಾಗಿದೆ ನಮಗೆ ಅಂತಂದ್ರೆ 16 ಪದಗಳವರೆಗಿನ ಮೊತ್ತ ಬೇಕು. ಹಾಗಾಗಿ n equal to 16 ಅಂಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು S16 ಅಥವಾ SN. ಸಮ್ ಆಫ್ n ಟರ್ಮ್ಸ್ ಆಫ್ ಎ ಗಿವನ್ AP ಈಸ್ ಗಿವನ್ ಬೈ SN equal to, ಫಾರ್ಮುಲಾ ಏನಂತಿದೆ, SN equal to n/2 into 2A ಪ್ಲಸ್ n minus 1 into D. ಇದು ಫಾರ್ಮುಲಾ. ವೇರ್ n is 16, ಸೊ 16/2 ಇಂಟು 2 ಇಂಟು ಫಸ್ಟ್ ಟರ್ಮು 2ನೇ ಇರೋದು, ಸೊ 2 into 2 ಪ್ಲಸ್ 16 minus 1 ಇಂಟು ಕಾಮನ್ ಡಿಫರೆನ್ಸ್ ಇಸ್ 3. ಡಿವೈಡ್ ಮಾಡಿ 2 1s 2 8s 16, ಸೊ ಇಟ್ ಈಸ್ ಈಕ್ವಲ್ ಟು 8 ಇಂಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 2 2s 4 ಪ್ಲಸ್ 16 ಮೈನಸ್ 1 ಅಂತಂದ್ರೆ 15, 15 ಮೂರಲೆ 45. ಇಟ್ ಈಸ್ ಈಕ್ವಲ್ ಟು 8 ಇಂಟು 4 ಪ್ಲಸ್ 45, ದಟ್ ಈಸ್ 49. ಈಗ ಮಲ್ಟಿಪ್ಲೈ ಮಾಡಿದ್ರೆ ಎರಡನ್ನು 8 9 72, 72 ಕ್ಯಾರಿ 7, 8 4 32 ಪ್ಲಸ್ 7 ಅಂತಂದ್ರೆ 39. 8 4s 32, 32 ಪ್ಲಸ್ 7 is 39. Therefore, sum of first 16 terms of the given AP is 392, 392. So option C is correct. Option C correct. Next question. ಸಂಖ್ಯೆ 95ರಿಂದ ಆರಂಭಿಸಿ ಒಂದು ಸಲಕ್ಕಿಂತ ಹೆಚ್ಚು ಬಾರಿ ಕಾಣಿಸಿಕೊಳ್ಳದಂತೆ 0ಯಿಂದ 9 ಅಂಕಗಳನ್ನು ಒಳಗೊಂಡು ರಚಿಸಬಹುದಾದ 5 ಅಂಕಿಯ ಟೆಲಿಫೋನ್ ಸಂಖ್ಯೆಗಳು. The number of 5-digit telephone numbers can be formed using the digits 0 to 9 if each number starts with 95. ಅದು 95 ಅನ್ನೋದಕ್ಕಿಂತಲೂ 95 ಇಂದ ಪ್ರತಿ ನಂಬರ್ ಸ್ಟಾರ್ಟ್ ಆಗಬೇಕು. ಅಂಡ್ ನೋ ಡಿಜಿಟ್ ಅಪಿಯರ್ಸ್ ಮೋರ್ ದ್ಯಾನ್ ಒನ್ಸ್ ಈಸ್. ಈಗ ನಮ್ಮ ಹತ್ರ ಅವೈಲೇಬಲ್ ಇರ್ತಕ್ಕಂಥ ಡಿಜಿಟ್ಗಳು ಯಾವ್ಯಾವುದು ಅಂದ್ರೆ 0 to 9. ಸೊ 0 1 2 3 4 5 6 7 8 9 ಇಷ್ಟು ಡಿಜಿಟ್ಗಳು ನಮಗೆ ಅವೈಲೇಬಲ್ ಇದೆ. ಇಷ್ಟು ಡಿಜಿಟ್ಗಳನ್ನ ಬಳಸಿ ನಾವು ಎಷ್ಟು ಡಿಜಿಟ್ನ ಟೆಲಿಫೋನ್ ನಂಬರ್ನ ಫಾರ್ಮ್ ಮಾಡಬೇಕಾಗಿದೆ ಅಂತಂದ್ರೆ, ವಿ ಹ್ಯಾವ್ ಟು ಫಾರ್ಮ್ ಎ ಟೆಲಿಫೋನ್ ನಂಬರ್ ಆಫ್ 5 ಡಿಜಿಟ್ಸ್. ಹಾಗಾಗಿ ಆ 5 ಡಿಜಿಟ್ ಸಲುವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ 5 ವೇಕೆಂಟ್ ಬಾಕ್ಸಸ್ಗಳನ್ನ ನಾನು ಬರ್ಕೊಳ್ತೀನಿ. 5 ವೇಕೆಂಟ್ ಬಾಕ್ಸಸ್. ಇದು ಒಂದೊಂದು ವೇಕೆಂಟ್ ಬಾಕ್ಸ್ ಒಂದೊಂದು ಡಿಜಿಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಪ್ರತಿ ಟೆಲಿಫೋನ್ ನಂಬರ್ 95 ಇಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾನೆ. ಎವ್ರಿ ನಂಬರ್ ಶುಡ್ ಸ್ಟಾರ್ಟ್ ವಿತ್ 95. ಸೊ ಫಸ್ಟ್ ನಂಬರ್ 9 ಆಗಿರಬೇಕು, ನೆಕ್ಸ್ಟ್ ನಂಬರ್ 5 ಆಗಿರಬೇಕು.
95 ಆಗಿರಬೇಕು. ಅಂದ್ರೆ ಈ ರೀತಿ ಇರುತ್ತೆ ನಂಬರ್ 951127 ಅಥವಾ 55 ಬರಬಾರ್ದು. ಸಪೋಸ್ ಇದು 8, 95 ಅಂತೂ ಮೊದಲು ಇರಲೇಬೇಕು. ಆಮೇಲೆ 063 95 ಇರಲೇಬೇಕು. ಮತ್ತೆ ಈ 3 ಡಿಜಿಟ್ಗಳೇನಾಗ್ತದೆ ಅಂತಂದ್ರೆ ಚೇಂಜ್ ಆಗ್ತಾ ಹೋಗ್ತವೆ. ಹಾಗಾಗಿ ಸ್ಟಾರ್ಟಿಂಗ್ ಪ್ಲೇಸ್ ಅಲ್ಲಿ 9 ಇರಲೇಬೇಕು, ನೆಕ್ಸ್ಟ್ ಪ್ಲೇಸ್ ಅಲ್ಲಿ 5 ಇರಲೇಬೇಕು. ಹಾಗಾದ್ರೆ 9 ಮತ್ತೊಮ್ಮೆ ಬರೋ ಹಾಗಿಲ್ಲ. ಯಾಕೆ ಬರಬಾರ್ದು ಅಂತಂದ್ರೆ ನೋ ಡಿಜಿಟ್ ಅಪಿಯರ್ಸ್ ಮೋರ್ ದ್ಯಾನ್ ಒನ್ಸ್ ಅಂತ ಹೇಳಿದೆ. ಒಂದು ಸಾರಿ ಬಂದ್ಮೇಲೆ ಮತ್ತೊಂದು ಸಾರಿ ಅದು ರಿಪೀಟ್ ಆಗಬಾರ್ದು ಅಂತ ಹೇಳ್ತೇನೆ. ಸೊ ಆಲ್ರೆಡಿ 9 ಬಂದಿರೋದ್ರಿಂದ ಈ 3 ವೇಕೆಂಟ್ ಬಾಕ್ಸಸ್ ಅಲ್ಲಿ 9 ಮತ್ತೊಂದು ಸಾರಿ ಬರೋ ಹಾಗಿಲ್ಲ. ಹಾಗಾಗಿ 9 ಅನ್ನ ತೆಗೆದು. ಅದೇ ರೀತಿ 5 ಆಲ್ರೆಡಿ ಬಂದಿರೋದ್ರಿಂದ 5 ಕೂಡ ಈ 3 ವೇಕೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಅಪಿಯರ್ ಆಗಲ್ಲ. ಸೊ 5 ಕೂಡ ತೆಗೆದು. ಈಗ ಈ 3 ವೇಕೆಂಟ್ ಬಾಕ್ಸ್ ಅನ್ನ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಫಿಲ್ ಮಾಡಬಹುದು ಅಂತಂದ್ರೆ, ಈಗ ಉಳಿದಿರತಕ್ಕಂತ 8 ಡಿಜಿಟ್ ಗಳನ್ನ ಬಳಸಿ ನಾವು ಈ 3 ವೇಕೆಂಟ್ ಬಾಕ್ಸ್ ಗಳನ್ನ ಡಿಫ್ರೆಂಟ್ ವೇಸ್ ಅಲ್ಲಿ ತುಂಬಬಹುದು. ಹೆಂಗೆ ಅಂದ್ರೆ, ಫಸ್ಟ್ ಈ ವೇಕೆಂಟ್ ಬಾಕ್ಸ್ ಅನ್ನ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು? 1 2 3 4 5 6 7 8. ಸೊ ದಿಸ್ ವೇಕೆಂಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 8 ಡಿಫ್ರೆಂಟ್ ವೇಸ್. ಯಾವ್ದಾದ್ರೂ ಒಂದು ಡಿಜಿಟ್ ನ ಇದರಲ್ಲಿ ಫಿಲ್ ಮಾಡಿದೆ ಅಂತಂದ್ರೆ ಆ ಡಿಜಿಟ್ ಮತ್ತೊಮ್ಮೆ ಈ 2 ವೇಕೆಂಟ್ ಬಾಕ್ಸ್ ಅಲ್ಲಿ ಬರಬಾರ್ದು. ಯಾಕಂದ್ರೆ ಡಿಜಿಟ್ ರಿಪೀಟ್ ಆಗಬಾರ್ದು ಅಂತ ಹೇಳ್ತೇನೆ. ಸೊ ಇಮ್ಯಾಜಿನ್ 0 ನಾನು ಇಲ್ಲಿ ಫಿಲ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿ 0 ನಾನು ಇಲ್ಲಿ ಫಿಲ್ ಮಾಡಿದ್ರೆ 0 ಮತ್ತೆ ಬರ ಹಂಗಿಲ್ಲ. ಅಂದ್ರೆ ಒಂದು ಡಿಜಿಟ್ ಮತ್ತೇನಾಯ್ತು ಅಂತಂದ್ರೆ ಕಡಿಮೆ ಆಯ್ತು. ಈಗ ಈ ವೇಕೆಂಟ್ ಬಾಕ್ಸ್ ಅನ್ನು ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು, ಮತ್ತೆ ಎಷ್ಟು ಡಿಜಿಟ್ ಗಳು ಉಳಿತಲ್ಲ ಅಷ್ಟು ಡಿಜಿಟ್ ಗಳಿಂದ ನಾವೇನ್ ಮಾಡಬಹುದು, ಫಿಲ್ ಮಾಡಬಹುದು. ಮೊದಲು 8 ಡಿಜಿಟ್ ಇತ್ತು, ಆಲ್ರೆಡಿ ಒಂದು ಡಿಜಿಟ್ ನಾವು ಇಲ್ಲಿ ಫಿಲ್ ಮಾಡಿದೀವಿ ಅಂತ ಅನ್ಕೊಂಡಿರೋದ್ರಿಂದ ಇಲ್ಲಿ ಎಷ್ಟು ಡಿಜಿಟ್ ಉಳಿತವೆ? 7 ಡಿಜಿಟ್ ಉಳಿತವೆ. ಸೊ ಇಲ್ಲೊಂದು ಡಿಜಿಟ್ ಫಿಲ್ ಮಾಡಿರೋದ್ರಿಂದ ಮತ್ತೊಮ್ಮೆ ಇಲ್ಲಿ ನಮಗೆ ಉಳಿಯೋದು 6 ಡಿಜಿಟ್ಸ್. ದೇರ್ಫೋರ್ ಈ ವೇಕೆಂಟ್ ಬಾಕ್ಸ್ ಅನ್ನ 8 ಡಿಫ್ರೆಂಟ್ ವೇಸ್ ಅಲ್ಲಿ, ಇದನ್ನ 7 ಡಿಫ್ರೆಂಟ್ ವೇಸ್ ಅಲ್ಲಿ, ಇದನ್ನ 6 ಡಿಫ್ರೆಂಟ್ ವೇಗಳಲ್ಲಿ ನಾವೇನ್ ಮಾಡಬಹುದು, ಫಿಲ್ ಮಾಡಬಹುದು. ಸೊ ಟೋಟಲ್ ನಂಬರ್ ಆಫ್ ವೇಸ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ FPC ಅಂತ ಏನ್ ಹೇಳ್ತೀವಲ್ಲ, ಸೊ ಆ ಪ್ರಿನ್ಸಿಪಲ್ ಪ್ರಕಾರ ಟೋಟಲ್ ನಂಬರ್ ಆಫ್ ವೇಸ್ ಆಫ್ ಫಿಲ್ಲಿಂಗ್ ದೀಸ್ 3 ವೇಕೆಂಟ್ ಬಾಕ್ಸಸ್. ಯಾಕಂದ್ರೆ ಇವೆರಡು ಫಿಕ್ಸ್, ನಮಗೆ ಚಾಯ್ಸಸ್ ಇರೋದು ಈ 3 ವೇಕೆಂಟ್ ಬಾಕ್ಸ್ ಅನ್ನು ಫಿಲ್ ಮಾಡೋಕೆ ಮಾತ್ರ. ಸೊ ಟೋಟಲ್ ನಂಬರ್ ಆಫ್ ವೇಸ್ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಪ್ರಕಾರ ಹೇಳೋದಾದ್ರೆ, ಸೊ ಇವೇನ್ ಮಾಡ್ಬೇಕು ನಾವೀಗ, ಇವು ಡಿಪೆಂಡೆಂಟ್ ಆಗಿರೋದ್ರಿಂದ ನಾವು ಮಲ್ಟಿಪ್ಲೈ ಮಾಡಬೇಕು 8 into 7 into 6. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 7 42, 42 ಇಂಟು 8, 8 2 16, 8 32 1 33, 336. ಸೊ ಎಷ್ಟು ಟೆಲಿಫೋನ್ ನಂಬರ್ಸ್ ಗಳನ್ನ ನಾವು ಫಾರ್ಮ್ ಮಾಡಬಹುದು ಈ ಕಂಡೀಷನ್ ಪ್ರಕಾರ ಅಂತಂದ್ರೆ 336 ಟೆಲಿಫೋನ್ ನಂಬರ್ ಗಳನ್ನ ಫಾರ್ಮ್ ಮಾಡಬಹುದು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಟ್ಯಾನ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ಆದಾಗ ಸೆಕ್ ಥೀಟಾದ ಬೆಲೆಯು. ಇಫ್ ಟ್ಯಾನ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ದೆನ್ ದ ವ್ಯಾಲ್ಯೂ ಆಫ್ ಸೆಕ್ ಥೀಟಾ ಈಸ್. ಓಕೆ, ಗಿವನ್ ಕಂಡೀಷನ್ ಟ್ಯಾನ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ಅಂತ. ಟ್ಯಾನ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ. ನಾವು ಫೈಂಡ್ ಮಾಡಬೇಕಾಗಿರೋದು ಸೀಕೆಂಟ್ ಥೀಟಾ. ಸೀಕೆಂಟ್ ಮತ್ತು ಟ್ಯಾನ್ ನಡುವೆ ಒಂದು ರಿಲೇಶನ್ಶಿಪ್ ಇದೆ. ಏನ್ ರಿಲೇಶನ್ಶಿಪ್ ಅಥವಾ ಒಂದು ಐಡೆಂಟಿಟಿ ಇದೆ. ಏನ್ ಐಡೆಂಟಿಟಿ ಅಂತಂದ್ರೆ 1 + tan ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಇದೆ. 1 + tan ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನ್ ನಾವು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಅದನ್ನ ಬಳಸಿ ಸೀಕೆಂಟ್ ವ್ಯಾಲ್ಯೂನ ಫೈಂಡ್ ಮಾಡಬಹುದು. ಹಾಗಾಗಿ ಈ ಕಾಟ್ ಅನ್ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರೀತೀನಿ. ವಿ ನೋ ದಟ್ ಕಾಟ್ ಥೀಟಾ ಈಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್, ಅಥವಾ ಕಾಟ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ 1/tan ಥೀಟಾ. ಸೊ ಕಾಟ್ ನ ಏನಂತ ಬರೀತೀನಿ, 1/tan ಥೀಟಾ ಅಂತ ಬರೀತೀನಿ. ಈಗ ಟ್ಯಾನ್ ಥೀಟಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಥೀಟಾ ಏನಾಯ್ತು, ಟ್ಯಾನ್ ಸ್ಕ್ವೇರ್ ಥೀಟಾ. ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಓಕೆ, ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1 ಆಯ್ತು. ಈಗ ಇದಿಷ್ಟೇ ಇರಲಿ, ನಮಗೆ ಗೊತ್ತಿರೋ ಐಡೆಂಟಿಟಿ ವಿ ನೋ ದಟ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು, ಇಲ್ಲಿದೆಯಲ್ಲ ಇದೇ ಐಡೆಂಟಿಟಿ ಇಲ್ಲಿ ಬರೀತಿದ್ದೀನಿ. ಸೀಕೆಂಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 + tan ಸ್ಕ್ವೇರ್ ಥೀಟಾ. ಬಟ್ ಜಸ್ಟ್ ನೌ ವಿ ಕೇಮ್ ಟು ನೋ ದಟ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಏನು, 1. ಸೊ ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತಂದ್ರೆ 1. ಸೊ 1 + 1 is 2. ಸೀಕೆಂಟ್ ಸ್ಕ್ವೇರ್ ಥೀಟಾ 1 ಆಗೋದಾದ್ರೆ ಸೀಕೆಂಟ್ ಥೀಟಾ ವಿಲ್ ಬಿ ಈಕ್ವಲ್ ಟು √2. So secant theta will be equal to √2. Therefore, the value of sec theta is √2. Option B is correct. 10 ಮತ್ತು 3 ಇವುಗಳ ಮಸಾ ನೋಡಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 10 and 3 ಎರಡು ನಂಬರ್ಗಳನ್ನ ಕೊಟ್ಟು ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫೈಂಡ್ ಮಾಡಿ ಅಂತ ಹೇಳಿದಾಗ ಯೂಶುವಲಿ ನಾವೇನ್ ಮಾಡ್ತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಫೈಂಡ್ ಮಾಡ್ತೀವಿ.
ಇಲ್ಲಿ ಸ್ಪೆಸಿಫಿಕಲಿ ಹೇಳೋದಾದ್ರೆ ಆ ಎರಡು ನಂಬರ್ಗಳಲ್ಲಿ ಅಟ್ಲೀಸ್ಟ್ ಒಂದು ನಂಬರ್ ಏನಾದ್ರೂ ಪ್ರೈಮ್ ನಂಬರ್ ಆಯ್ತು ಅಂತಂದ್ರೆ, ಎರಡು ಪ್ರೈಮ್ ನಂಬರ್ ಆದ್ರೂ ಅಷ್ಟೇನೆ, ಅಟ್ಲೀಸ್ಟ್ ಅಂತ ಅದಕ್ಕೆ ಹೇಳಿದ್ದು. ಅಟ್ಲೀಸ್ಟ್ ಒಂದು ನಂಬರ್ ಪ್ರೈಮ್ ನಂಬರ್ ಆಯ್ತು ಅಂದ್ರೆ ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಎರಡೂ ಪ್ರೈಮ್ ನಂಬರ್ ಆಯ್ತಾ, ಅವಾಗಲೂ ಕೂಡ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ. ಸೊ ಇಲ್ಲಿ 3 ಅನ್ನೋದು ಒಂದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 10 and 3 ವಿಲ್ ಬಿ ಈಕ್ವಲ್ ಟು 1. ದೇರ್ಫೋರ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಇನ್ನು ನೆಕ್ಸ್ಟ್ ಕ್ವಶನ್, ರೂಟ್ 75ರ ಕರಣೀಯವು, ದ ರ್ಯಾಡಿಕ್ಯಾಂಡ್ ಆಫ್ ರೂಟ್ 75. ಇದು ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ರೀತಿ ಇರ್ತಕ್ಕಂಥ ಒಂದು ಕ್ವಶನ್. ಆಕ್ಚುಲಿ ಈ ತರದ ಕ್ವಶನ್ಗಳನ್ನ ಕೊಡಬಾರದು. ಇಲ್ಲಿ ಅಕಾರ್ಡಿಂಗ್ ಟು ಕೀ ಆನ್ಸರ್, ಈ ಕ್ವಶನ್ ಪೇಪರ್ಗೆ ಏನು ಗವರ್ಮೆಂಟ್ ಇಂದ ಕೀ ಆನ್ಸರ್ ಬಂದಿತ್ತು, ಆ ಕೀ ಆನ್ಸರ್ ಪ್ರಕಾರ ಆನ್ಸರ್ ಬೇರೆ ಇದೆ. ಮತ್ತು ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ರೆಫರ್ ಮಾಡಿದಾಗ ಅಲ್ಲಿ ಈ ತರದ ಕ್ವಶನ್ಗೆ ಆನ್ಸರ್ ಬೇರೆ ತರ ಇದೆ. ಸೊ ಇಲ್ಲಿ ಎರಡು ಆನ್ಸರ್ಗಳು ಬರ್ತವೆ. ಒಂದೇನು ಅಂತಂದ್ರೆ, ಈಗ nth ರೂಟ್ ಎ ಅಂತ ಇದ್ರೆ, nth ರೂಟ್ ಎ ಅಂತ ಏನಾದ್ರೂ ಇದ್ರೆ, ಇಲ್ಲಿ ಈ n ಪ್ಲೇಸ್ ಅಲ್ಲಿ ಇರೋದನ್ನ ನಾವೇನಂತ ಕರಿತೀವಿ, ಕರಣೀಯ ಕ್ರಮ ಅಂತ ಕರಿತೀವಿ, ಆರ್ಡರ್ ಅಂತ ಹೇಳ್ತೀವಿ, ಆರ್ಡರ್ ಆಫ್ ದ ಸರ್ಡ್. ಇನ್ನು ಎ ಪ್ಲೇಸ್ ಅಲ್ಲಿ ಇರೋದನ್ನ ಕರಣೀಯ, ರ್ಯಾಡಿಕ್ಯಾಂಡ್ ಅಂತ ಹೇಳ್ತೀವಿ, ರ್ಯಾಡಿಕ್ಯಾಂಡ್ ಅಥವಾ ಕರಣೀಯ ಅಂತ. ಹಾಗಾದ್ರೆ ಇಲ್ಲಿರೋದು ರೂಟ್ 75, ಕರಣೀಯ ಕ್ರಮ 2 ಆಗ್ತದೆ, ಕರಣೀಯ ಎಷ್ಟಾಗ್ತದೆ ಅಂದ್ರೆ 75. ಸೊ ಇಲ್ಲಿ ಯಾವ ಡೆಫಿನೇಷನ್ ಪ್ರಕಾರ ನಾನು ಹೇಳ್ತಿರೋದು ಅಂತಂದ್ರೆ, ಒಂದು ಓಲ್ಡ್ 9th ಟೆಕ್ಸ್ಟ್ ಬುಕ್ ಅಲ್ಲಿ ಕರಣಿಗಳು ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಇದೇ ತರದ ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿಂಪ್ಲಿಫೈ ಮಾಡಬಹುದು, ಆದ್ರೆ ಸಿಂಪ್ಲಿಫೈ ಮಾಡೋಕ್ಕೂ ಮುಂಚೆನೆ ಈ ರೂಟ್ ಒಳಗಡೆ ಏನಿತ್ತೋ ಅದೇನೆ ಕರಣೀಯ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ರೂಟ್ 50 ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ಬೇಕಿದ್ರೆ ರೆಫರ್ ಮಾಡಬಹುದು. 9th ಸ್ಟ್ಯಾಂಡರ್ಡ್ ಬುಕ್, ಓಲ್ಡ್ 9th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿದೆ. ಇಲ್ಲಿ ಕರಣೀಯ ಯಾವುದು ಅಂತ ಕೊಟ್ಟಿದ್ದಾರೆ ಅವರು ಅಂತಂದ್ರೆ 50 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಿಂಪ್ಲಿಫೈ ಮಾಡಿಲ್ಲ. ಈವನ್ ಸಿಂಪ್ಲಿಫೈ ಮಾಡಬಹುದಾಗಿದ್ರು ಕೂಡ ಸಿಂಪ್ಲಿಫೈ ಮಾಡಿಲ್ಲ. ಸೊ ಈ ರೀತಿ ನೋಡೋದಾದ್ರೆ ಆನ್ಸರ್ ಏನಾಗಬೇಕು, ಆಪ್ಷನ್ ಎ ಆಗ್ಬೇಕು. ಈ ರೀತಿ ನೋಡೋದಾದ್ರೆ. ಆದ್ರೆ ಕೀ ಆನ್ಸರ್ ಪ್ರಕಾರ ನೋಡೋದಾದ್ರೆ ಅವ್ರೇನ್ ಮಾಡಿದ್ದಾರೆ, ಸಿಂಪ್ಲಿಫೈ ಮಾಡಿದ್ದಾರೆ. ರೂಟ್ 75 ಅಂತಂದ್ರೆ 75 ಕ್ಯಾನ್ ಬಿ ರಿಟನ್ ಆಸ್ 25 into 3. 25 3 is 75. ಇನ್ನು 25 ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗಿಬಹುದು. ಹೊರಗಡೆ ಬಂದಾಗ ಅದೇನಾಗುತ್ತೆ, 5 ರೂಟ್ 3 ಆಗುತ್ತೆ. ಸೊ ಇಲ್ಲಿ ಕರಣೀಯ ರ್ಯಾಡಿಕ್ಯಾಂಡ್ ಯಾವುದು ಅಂತಂದ್ರೆ 3. ಸೊ ಕೀ ಆನ್ಸರ್ ಪ್ರಕಾರ ಆನ್ಸರ್ ಆಪ್ಷನ್ ಸಿ, ಆಪ್ಷನ್ ಸಿ. ಆದ್ರೆ ಹಳೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ರಲ್ಲ ಅದ್ರ ಪ್ರಕಾರ ಆನ್ಸರ್ ಆಪ್ಷನ್ ಎ ಆಗುತ್ತೆ. ಹಾಗಾಗಿನೇ ಈ ತರದ ಕ್ವಶನ್ಗಳನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅವರು. ಇಲ್ಲಿ ಕೀ ಆನ್ಸರ್ ಪ್ರಕಾರ ಇದರ ಆನ್ಸರ್ ಏನಾಗಬೇಕಾಗಿತ್ತು, ರೂಟ್ 50 ಅಂತಂದ್ರೆ 25 2s 5 ರೂಟ್ 2, ಕರಣೀಯ 2 ಆಗ್ಬೇಕಾಗಿತ್ತು, ಕರಣೀಯ. ಬಟ್ ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, 50 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಿಂಪ್ಲಿಫೈ ಮಾಡದೇನೆ ಆ ಒಳಗಡೆ ಏನ್ ಕೊಟ್ಟಿರ್ತಾರ ಅದೇ ಕರಣೀಯ ಅಂತ. ಸೊ ಇದು ನಾನು ಎರಡನ್ನೂ ಹೇಳಿದ್ದೀನಿ. ಸ್ವಲ್ಪ ಇದು ಕನ್ಫ್ಯೂಸಿಂಗ್ ರೀತಿ ಇರ್ತಕ್ಕಂಥ ಕ್ವಶನ್. ಓಕೆ, ನೆಕ್ಸ್ಟ್ 15th ಒನ್. 3x + 4y = 12 ಸಮೀಕರಣವು ಏಕೈಕ ಪರಿಹಾರ ಹೊಂದಿದೆ, ಪರಿಹಾರ ಹೊಂದಿಲ್ಲ, 2 ಪರಿಹಾರಗಳನ್ನು ಹೊಂದಿದೆ, ಅನಂತವಾಗಿ ಅನೇಕ ಪರಿಹಾರಗಳನ್ನು ಹೊಂದಿದೆ. ದ ಈಕ್ವೇಶನ್ 3x + 4y = 12 ಹ್ಯಾಸ್ ಎ ಯುನಿಕ್ ಸೊಲ್ಯೂಷನ್, ನೋ ಸೊಲ್ಯೂಷನ್, 2 ಸೊಲ್ಯೂಷನ್ಸ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಆಕ್ಚುಲಿ ಇದು ಎಷ್ಟು ಸೊಲ್ಯೂಷನ್ಗಳನ್ನ ಹೊಂದಿದೆ ಅಂತಂದ್ರೆ, ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಹೆಂಗದು ಅಂತಂದ್ರೆ ನೋಡಿ, ಎಕ್ಸ್ಗೆ ನೀವು ಈಗ ಇದನ್ನ 3x + 4y = 12, 4y = 12 - 3x ಅಂತ ಹಾಕಿದ್ರೆ y = 12 - 3x/4 ಆಗ್ತದೆ. ಈಗ ಎಕ್ಸ್ ಗೆ ನೀವು ವ್ಯಾಲ್ಯೂಸ್ ನ ಚೇಂಜ್ ಮಾಡ್ತಾ ಹೋದಂಗೆಲ್ಲನು y ಗೆ ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತಾ ಹೋಗ್ತವೆ. ಸೊ ಎಕ್ಸ್ ಗೆ ಎಷ್ಟು ವ್ಯಾಲ್ಯೂಸ್ ಕೊಡಬಹುದು ನೀವು ಅಂತಂದ್ರೆ, ನೀವು ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಕೊಡಬಹುದು. y ಗೂ ಕೂಡ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಬರ್ತಾ ಹೋಗ್ತವೆ. ಹಾಗಾಗಿ ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದೆ. ಇಲ್ಲಿ 0 ಕೊಟ್ರ 12/4 ಆಗ್ತದೆ. 12/4 ಅಂದ್ರೆ 3. ಸೊ 0, 3 ಆಯ್ತು. ಇನ್ನು ಇಲ್ಲಿ 1 ಕೊಟ್ರ 1 ಆಗ್ತದೆ. ಇನ್ನು 2 ಕೊಟ್ರ ಮತ್ ಬೇರೆ ಆನ್ಸರ್ ಬರ್ತದೆ. 3 ಕೊಟ್ರೆ ಮತ್ ಬೇರೆ ಆನ್ಸರ್ ಬರುತ್ತೆ. ಈ ರೀತಿ ನೀವು ಎಕ್ಸ್ ಗೆ ಮತ್ತು ವೈ ಗೆ ಬೇರೆ ಬೇರೆ ವ್ಯಾಲ್ಯೂಸ್ ನ ಕೊಡ್ತಾ ಹೋದಂಗೆಲ್ಲಾನು ಬೇರೆ ಬೇರೆ ಸೊಲ್ಯೂಷನ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಈಕ್ವೇಶನ್
ಎಷ್ಟು ಸೊಲ್ಯೂಷನ್ಸ್ ನ ಹೊಂದಿದೆ ಅಂತಂದ್ರೆ ಅನಂತವಾಗಿ ಅನೇಕ ಪರಿಹಾರಗಳನ್ನು ಹೊಂದಿದೆ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಎಕ್ಸ್ ಈಕ್ವಲ್ ಟು 2 ಎಕ್ಸ್ ಸ್ಕ್ವೇರ್ ಪ್ಲಸ್ 2kx ಪ್ಲಸ್ 4 ಈಕ್ವಲ್ ಟು 0 ಇದರ ಮೂಲವಾಗಿದ್ದರೆ ಕೆ ಈಕ್ವಲ್ ಟು ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2kx ಪ್ಲಸ್ 4 ಈಕ್ವಲ್ ಟು 0 ಹ್ಯಾಸ್ ಅ ರೂಟ್ ಎಕ್ಸ್ ಈಕ್ವಲ್ ಟು 2 ದೆನ್ ಕೆ ಈಕ್ವಲ್ಸ್ ಟು. ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಅದರ ಒಂದು ರೂಟ್ ಕೊಟ್ಟಿದ್ದಾರೆ. ಸೊ ಇದು ಎಕ್ಸ್ ಈಕ್ವಲ್ ಟು 2 ಅನ್ನೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ನ ರೂಟ್ ಆಗಿದ್ರೆ ಕೆ ವ್ಯಾಲ್ಯೂ ಏನು ಅಂತ ಕೇಳಿದೆ. ರೂಟ್ ಆಗಿತ್ತು ಅಂತಂದ್ರೆ ದಟ್ ಶುಡ್ ಏನಂದ್ರೆ ಸ್ಯಾಟಿಸ್ಫೈ ದ ಗಿವನ್ ಈಕ್ವೇಶನ್. ಇಲ್ಲಿ ಎಕ್ಸ್ ಈಕ್ವಲ್ ಟು 2 ಇದೆ, ಈಕ್ವೇಶನ್ ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 2kx ಪ್ಲಸ್ 4 ಈಕ್ವಲ್ ಟು 0. ಸಿನ್ಸ್ ಎಕ್ಸ್ ಈಕ್ವಲ್ ಟು 2 ಈಸ್ ರೂಟ್ ಆಫ್ ದಿಸ್ ಈಕ್ವೇಶನ್, ಇಟ್ ಶುಡ್ ಸ್ಯಾಟಿಸ್ಫೈ ದ ಗಿವನ್ ಈಕ್ವೇಶನ್. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕಿದ್ರೆ ಆ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಇದು ಈಕ್ವಲ್ ಟು 0 ಬರಬೇಕು. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕ್ತೀನಿ, 2 ಸ್ಕ್ವೇರ್ ಪ್ಲಸ್ 2k ಇಂಟು 2 ಪ್ಲಸ್ 4 ಈಕ್ವಲ್ ಟು 0. 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 2 2s 4k ಪ್ಲಸ್ 4 ಈಕ್ವಲ್ಸ್ ಟು 0. 4 ಪ್ಲಸ್ 4 8, ಆ 8 ಈ ಕಡೆ ಬಂದ್ರೆ -8 ಆಗುತ್ತೆ. therefore 4k ಈಕ್ವಲ್ ಟು -8 ಡಿವೈಡ್ ಮಾಡಿದ್ರೆ 4 1s 4 2s. therefore the value of k is equal to -2. k equal to -2. option B is correct. next question. ಸಮೀಕರಣ ax² plus bx plus c equal to 0 ನ ಮೂಲಗಳು ಸಮವಾದಾಗ c equal to if the roots of the equation ax² plus bx plus c equal to 0 are equal then c equal to ಅಂತ ಕೇಳ್ತಾರೆ. ನೋಡಿ, ಇದು ನೇಚರ್ ಆಫ್ ದ ರೂಟ್ಸ್ ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್. ನೇಚರ್ ಆಫ್ ದ ರೂಟ್ ನ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಡಿಸ್ಕ್ರಿಮಿನೆಂಟ್ ಅಂತ ಇರ್ತದೆ. ಡೆಲ್ಟಾ ಈಕ್ವಲ್ಸ್ ಟು b² ಮೈನಸ್ 4ac ಅಂತ. ಇದು ಯಾವ ರೀತಿ ಇದೆ ಅನ್ನೋದರ ಮೇಲೆ ನಾವು ರೂಟ್ಸ್ ಗಳು ಯಾವ ರೀತಿ ಇದೆ ಅಂತ ಡಿಸೈಡ್ ಮಾಡ್ತೀವಿ. ಇಫ್ b² ಮೈನಸ್ 4ac is strictly greater than 0 then roots are real and distinct. ರಿಯಲ್ ರೂಟ್ಸ್ ಇರ್ತವೆ ಮತ್ತು ಎರಡು ಬೇರೆ ಬೇರೆ ಡಿಸ್ಟಿಂಕ್ಟ್ ರೂಟ್ಗಳು ಸಿಗ್ತವೆ. ಯಾವಾಗ? ಇಫ್ b² ಮೈನಸ್ 4ac is greater than 0. ಇಫ್ b² ಮೈನಸ್ 4ac is equal to 0 then roots are real but they will be equal. ರಿಯಲ್ ರೂಟ್ಸ್ ಆದ್ರೆ ಈಕ್ವಲ್ ರೂಟ್ಗಳು ಬರ್ತವೆ. ಒಂದು ವೇಳೆ b² ಮೈನಸ್ 4ac ಏನಾದ್ರು ಲೆಸ್ ದೆನ್ 0 ಆಗಿತ್ತು ಅಂತಂದ್ರೆ ಆಗ ನಮ್ಮ ಹತ್ರ ಇಮ್ಯಾಜಿನರಿ ರೂಟ್ಸ್ ಸಿಗ್ತವೆ, ರಿಯಲ್ ರೂಟ್ಸ್ ಇರಲ್ಲ. there are no real roots but there will be imaginary roots. ಇಲ್ಲಿ ಅವರೇ ಕಂಡೀಷನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ರೂಟ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಈಕ್ವಲ್ ಆಗಬೇಕು ಅಂತಂದ್ರೆ b² ಮೈನಸ್ 4ac ಈಕ್ವಲ್ ಟು 0 ಅನ್ನೋ ಕಂಡೀಷನ್ ಇಲ್ಲಿ ಹೋಲ್ಡ್ ಆಗಬೇಕು. therefore b² ಮೈನಸ್ 4ac should be equal to 0. ಮೈನಸ್ 4ac ರೈಟ್ ಸೈಡ್ ಬಂದ್ರೆ ಪ್ಲಸ್ 4ac ಆಗುತ್ತೆ. therefore 4ac is equal to b². ನನಗೆ c ವ್ಯಾಲ್ಯೂ ಬೇಕು. therefore c equal to b² divided by 4a. therefore c will be equal to b² by 4a. option B is correct. ಸಮಮಿತಿ ಅಕ್ಷಕ್ಕೆ ಅನುಗುಣವಾಗಿ a' a ಗೆ ಸಮಮಿತಿಯಾಗಿ ಮತ್ತು b' b ಗೆ ಸಮಮಿತಿಯಾಗಿದ್ದರೆ ಆಗ if a' is symmetric to a and b' is symmetric to b with respect to a line of symmetry then so ಇಲ್ಲಿ ಕಂಡೀಷನ್ಸ್ ab greater than a' b' ab less than a' b' ab is not equal to a' b' ab is equal to a' b' ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ಒಂದು ಲೈನ್ ಆಫ್ ಸಿಮೆಟ್ರಿ ಇದೆ ಅಂತ ಅನ್ಕೊಳ್ರಿ. ಇದು ಲೈನ್ ಆಫ್ ಸಿಮೆಟ್ರಿ. ಇಲ್ಲಿ ಒಂದು ಪಾಯಿಂಟ್ ಇದೆ. ಸಪೋಸ್ ಇದು ಯಾವ ಪಾಯಿಂಟ್ ಎ ಅಂತ ಅನ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಎ ಇದ್ರೆ ಇದು ಲೈನ್ ಆಫ್ ಸಿಮೆಟ್ರಿ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ ಅಷ್ಟೇ ಡಿಸ್ಟೆನ್ಸ್ ಈ ಕಡೆ ಪಾಯಿಂಟ್ ಇರುತ್ತೆ, ಅದರ ಇಮೇಜ್ ಪಾಯಿಂಟ್. ಅದನ್ನ ಇಲ್ಲಿ ಏನಂತ ಕರೆದಿದ್ದಾರೆ? a' ಅಂತ ಕರೆದಿದ್ದಾರೆ. ಸಪೋಸ್ ಇನ್ನೊಂದು ಯಾವುದೋ ಒಂದು ಪಾಯಿಂಟ್ ಇಲ್ಲಿದೆ ಅಂತ ಅನ್ಕೊಳ್ರಿ, ಅದು ಬಿ ಆಗಿದ್ರೆ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿರುತ್ತೋ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಈ ಕಡೆ ಒಂದು ಪಾಯಿಂಟ್ ಇರುತ್ತೆ, ಅದನ್ನ b' ಅಂತ ಕರೆದಿದ್ದಾರೆ. ಸೊ ಈ ರೀತಿ a' ಗೆ ಸಿಮೆಟ್ರಿಕ್, b' b ಗೆ ಸಿಮೆಟ್ರಿಕ್ with respect to a line of symmetry. Then AB ಅಂದ್ರೆ line joining these two
ಪಾಯಿಂಟ್ಸ್ ಎ ಮತ್ತು ಬಿ ನ ಮತ್ತು ಎ ಡ್ಯಾಶ್ ಬಿ ಡ್ಯಾಶ್ ನ ಜಾಯಿನ್ ಮಾಡ್ತಕ್ಕಂಥ ಲೈನ್ಗಳು ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದೇನೆ. ಸೊ ಎ ಇಂದ ಬಿ ಗೆ ಲೈನ್ ಜಾಯಿನ್ ಮಾಡಿದ್ರೆ, ಎ ಡ್ಯಾಶ್ ಇಂದ ಬಿ ಡ್ಯಾಶ್ ಗೆ ಲೈನ್ ಜಾಯಿನ್ ಮಾಡಿದ್ರೆ ಆಕ್ಚುಲಿ ಆ ಎರಡು ಲೈನ್ಗಳು ಈಕ್ವಲ್ ಅಂತ ಇರ್ತವೆ. ಯಾಕಂದ್ರೆ ಲೈನ್ಸ್ ಆಫ್ ಸಿಮೆಟ್ರಿ ಆಗಿರೋದ್ರಿಂದ ಎರಡೂ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಅದನ್ನ ಪ್ರೂವ್ ಕೂಡ ನಾವು ಮಾಡಬಹುದು. ಸುಮ್ಮನೆ ರೆಫರೆನ್ಸ್ ಆಗಿ ತಗೊಂಡು ಮಾಡೋದಾದ್ರೆ, ಸೊ ಈ ಡಿಸ್ಟೆನ್ಸ್ ಸೇಮ್ ಇದೆ ಎರಡು ಕಡೆ. ಸೊ ಇದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಈ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಓಕೆ, ಸೊ ಇದು ಎಕ್ಸ್ ಆಗಿದ್ರೆ ಇದು ಕೂಡ ಎಕ್ಸ್ ಆಗಿರುತ್ತೆ. ಆಮೇಲೆ ಬಿ ಮತ್ತು ಈ ಪಾಯಿಂಟ್ ಸಪೋಸ್ ಇದು ಪಿ ಅಂತ ಅನ್ಕೊಂಡ್ರೆ, ಬಿ ಪಿ ಮತ್ತೆ ಬಿ ಡ್ಯಾಶ್ ಪಿ ಎರಡು ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅದರಲ್ಲಿ ಇಲ್ಲಿವರೆಗೆ ಎಕ್ಸ್ ಇದೆ ಅಂತಂದ್ರೆ ಈ ಡಿಸ್ಟೆನ್ಸ್ ಕೂಡ ಸೇಮ್ ಇರುತ್ತೆ. ಇದು ವೈ, ಇದು ಕೂಡ ವೈ ಅಂತ ಅನ್ಕೊಳ್ಳೋಣ. ಮತ್ತೆ ಎರಡನ್ನು ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿಂದ ಇಲ್ಲಿಗೆ ನಾವು ಡ್ರಾ ಮಾಡಿದ್ವಿ ಪ್ಯಾರಲಲ್ ಟು ದಿಸ್ ಲೈನ್ಸ್ ಆಫ್ ಸಿಮೆಟ್ರಿ. ಇದನ್ನ ಸಪೋಸ್ ಝೆಡ್ ಝೆಡ್ ಅಂತ ಅನ್ಕೊಂಡ್ರೆ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಯಿತು. ಈ ಕಡೆನೂ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಈ ಕಡೆ ಕೂಡ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಆದ್ರೆ ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಕೆಳಗಡೆ ಸೈಡ್ ವೈ ಇದೆ, ಇನ್ನು ಈ ಸೈಡ್ ಝೆಡ್ ಇದೆ. ಇಲ್ಲೂ ಕೂಡ ಕೆಳಗಡೆ ಸೈಡ್ ವೈ ಇದೆ ಮತ್ತು ಈ ಕಡೆ ಸೈಡ್ ಝೆಡ್ ಇದೆ. ಸೊ ಹಾಗಾಗಿ ಎ ಬಿ ಯ ಡಿಸ್ಟೆನ್ಸ್ ಮತ್ತು ಎ ಡ್ಯಾಶ್ ಬಿ ಡ್ಯಾಶ್ ನ ಡಿಸ್ಟೆನ್ಸ್ ಎರಡೂ ಕೂಡ ಸೇಮ್ ಇರಲೇಬೇಕು ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. Therefore, AB will be equal to A dash B dash. Option D is correct. PQRS RS ಒಂದು ಸಮಾಂತರ ಚತುರ್ಭುಜವಾಗಿದ್ದು PR equal to QS ಮತ್ತು PR QS ಗೆ ಲಂಬವಾಗಿದ್ದರೆ ಆಗ PQRS ಏನಾಗಿರುತ್ತೆ? ವಜ್ರಾಕೃತಿನ, ವರ್ಗನ, ಆಯತನ ಅಥವಾ ಸಮಾಂತರ ಚತುರ್ಭುಜನ. If PQRS is a parallelogram with PR equal to QS and PR is perpendicular to QS, then PQRS is a. ನೋಡಿ, PQRS ಅನ್ನೋದು ಒಂದು ಪ್ಯಾರಲೋಗ್ರಾಮ್. ರೆಫರೆನ್ಸ್ಗೆ ಒಂದು ಪ್ಯಾರಲೋಗ್ರಾಮ್ ತಗೊಳ್ಳೋಣ. ಅದು ಆಕ್ಚುಲಿ ಹಿಂಗೆ ಇರಬೇಕಂತ ಏನು ಇಲ್ಲ, ನಾನು ರೆಫರೆನ್ಸ್ಗೆ ತಗೊಂಡಿದ್ದೀನಿ. PQRS ಇದು ಒಂದು ಪ್ಯಾರಲೋಗ್ರಾಮ್. ಇಲ್ಲಿ PR ಅಂಡ್ QS ಆರ್ ಈಕ್ವಲ್ ಅಂತ ಹೇಳ್ತೇನೆ. ಸೊ PR ಅಂತಂದ್ರೆ ಡಯಾಗನಲ್ ಮತ್ತು QS ಅಂತಂದ್ರೆ ಇನ್ನೊಂದು ಡಯಾಗ್ನಲ್. ಫಸ್ಟ್ ಕಂಡೀಷನ್ ಏನು? ಈ ಎರಡು ಡಯಾಗ್ನಲ್ಗಳು ಈಕ್ವಲ್. ಸೊ ರಾಂಬಸ್ ಅಂತ ತಗೊಂಡಾಗ ಎರಡು ಡಯಾಗ್ನಲ್ಗಳು ಈಕ್ವಲ್ ಆಗಿರ್ಬೇಕಾಗಿಲ್ಲ. ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್ ಬಟ್ ಡಯಾಗ್ನಲ್ಸ್ ನೀಡ್ ನಾಟ್ ಬಿ ಈಕ್ವಲ್. ಸೊ ರಾಂಬಸ್ ಯಾವ ರೀತಿ ಬರುತ್ತೆ ಅಂತಂದ್ರೆ ಸೈಡ್ಸ್ಗಳು ಈಕ್ವಲ್ ಆಗಿರುತ್ತೆ, ಸೈಡ್ಸ್ ಈಕ್ವಲ್ ಆಗಿರುತ್ತೆ ಈ ರೀತಿ. ಆದ್ರೆ ಡಯಾಗ್ನಲ್ಗಳು ಒಂದು ಹೆಚ್ಚು ಒಂದು ಕಡಿಮೆ ಇರಬಹುದು. ಎರಡು ಕೂಡ ಈಕ್ವಲ್ ಆಗಿರ್ಬೇಕಂತ ಏನೂ ಇಲ್ಲ ಯಾವುದರಲ್ಲಿ? ರಾಂಬಸ್ ಅಲ್ಲಿ. ದೇರ್ಫೋರ್ ಆಪ್ಷನ್ ಎ ಇಸ್ ರಾಂಗ್. ಇಲ್ಲಿ ಡಯಾಗ್ನಲ್ ಈಕ್ವಲ್ ಅಂತ ಹೇಳ್ತಾನೆ, ರಾಂಬಸ್ ಅಲ್ಲಿ ಡಯಾಗ್ನಲ್ ಈಕ್ವಲ್ ಆಗಿರ್ಬೇಕಂತ ಏನು ರೂಲ್ ಇಲ್ಲ. ಸೇಮ್ ಕೇಸು ಪ್ಯಾರಲೋಗ್ರಾಮ್ ಅಲ್ಲೂ ಕೂಡ. ಒಂದು ಪ್ಯಾರಲೋಗ್ರಾಮ್ ಅಂತ ಹಿಂಗ್ ತಗೊಂಡಾಗ ಒಂದು ಡಯಾಗ್ನಲ್ಲು ದೊಡ್ಡದಾಗಿರ್ಬೋದು, ಇನ್ನೊಂದು ಡಯಾಗ್ನಲ್ ಚಿಕ್ಕದಾಗಿರ್ಬೋದು. ಹಾಗಾಗಿ ಈ ಡಯಾಗ್ನಲ್ ದೊಡ್ಡದು, ಈ ಡಯಾಗ್ನಲ್ ಚಿಕ್ಕದಾಗಿರ್ಬೋದು. ಹಾಗಾಗಿ ಪ್ಯಾರಲೋಗ್ರಾಮ್ ಕೂಡ ಆನ್ಸರ್ ಅಲ್ಲ. ಇನ್ನು ರೆಕ್ಟಾಂಗಲ್ ಅಲ್ಲಿ ಮತ್ತು ಸ್ಕ್ವೇರ್ ಅಲ್ಲಿ ಎರಡರಲ್ಲೂ ಕೂಡ ಡಯಾಗ್ನಲ್ಸ್ ಗಳು ಈಕ್ವಲ್ ಆಗಿರುತ್ತೆ. ಸೊ PR ಈಕ್ವಲ್ ಟು QS ಅಂತಂದ್ರೆ ಇದು ಸ್ಕ್ವೇರ್ ಆಗಿರ್ಬೋದು ಅಥವಾ ರೆಕ್ಟಾಂಗಲ್ ಆಗಿರ್ಬೋದು ಒಂದು ಕಂಡೀಷನ್ ಇಂದ. ಈಗ ನೆಕ್ಸ್ಟ್ ಬರ್ತೀವಿ, PR ಈಸ್ ಪರ್ಪೆಂಡಿಕ್ಯುಲರ್ ಟು QS ಅಂತ ಹೇಳ್ತಾನೆ. ಸೊ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ಅಂದ್ರೆ ನೋಡಿ, ವಜ್ರಾಕೃತಿನಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಆದ್ರೆ ಈಕ್ವಲ್ ಆಗಿರಲ್ಲ. ರೆಕ್ಟಾಂಗಲ್ ಅಲ್ಲಿ ಈಕ್ವಲ್ ಆಗಿರ್ತವೆ ಬಟ್ ದೇ ನೀಡ್ ನಾಟ್ ಬಿ ಪರ್ಪೆಂಡಿಕ್ಯುಲರ್. ಫಾರ್ ಎಕ್ಸಾಂಪಲ್ ಒಂದು ರೆಫರೆನ್ಸ್ ಡಯಾಗ್ರಾಮ್ ನಿಮ್ಗೆ ತೋರಿಸೋದಾದ್ರೆ ಇಷ್ಟಿದೆ ಅಂತ ಅನ್ಕೊಳ್ರಿ. ಈಗ ನಾನೇನಾದ್ರೂ ಇಲ್ಲಿ ಡಯಾಗ್ನಲ್ಗಳನ್ನ ಡ್ರಾ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ದೇ ಆರ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೋಡಿ ಇಲ್ಲಿ ಯಾವ್ದಿದು ವಿಶಾಲ ಕೋನ, ಇದು ಅಕ್ಯೂಟ್ ಆಂಗಲ್, ಇದು ಅಬ್ಟ್ಯೂಸ್ ಆಂಗಲ್. ಸೊ ದೇ ಆರ್ ಏನು ಅವು ಪರ್ಪೆಂಡಿಕ್ಯುಲರ್ ಇಲ್ಲ. ಹಾಗಾಗಿ ಎರಡೂ ಕಂಡೀಷನ್ ಇಲ್ಲಿ ಹೋಲ್ಡ್ ಆಗಬೇಕು. ಒಂದು ಕಂಡೀಷನ್ ಏನು, ಡಯಾಗ್ನಲ್ಸ್ ಗಳು ಈಕ್ವಲ್ ಆಗಿರಬೇಕು. ಎರಡನೇ ಕಂಡೀಷನ್ ದೇ ಶುಡ್ ಬಿ ಪರ್ಪೆಂಡಿಕ್ಯುಲರ್. ರೆಕ್ಟಾಂಗಲ್ ಅಂತ ಬಂದಾಗ ಡಯಾಗ್ನಲ್ ಗಳು ಈಕ್ವಲ್ ಆಗಿರ್ತವೆ ಆದ್ರೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಂತ ಏನು ರೂಲ್ ಇಲ್ಲ. ರಾಂಬಸ್ ಅಂತ ಬಂದಾಗ ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಆದ್ರೆ ಈಕ್ವಲ್ ಆಗ್ಬೇಕಂತ ಏನೂ ರೂಲ್ ಇಲ್ಲ. ಹಾಗಾಗಿ ಇದು ಈ ಎರಡೂ ಕಂಡೀಷನ್ ಹೋಲ್ಡ್ ಆಗೋದು ಯಾವುದ್ರಲ್ಲಿ ಅಂತಂದ್ರೆ
ಸ್ಕ್ವೇರ್ ಅಲ್ಲಿ ಮಾತ್ರ. ಸ್ಕ್ವೇರ್ ಅಲ್ಲಿ 4 ಸೈಡ್ಗಳಲ್ಲಿ 2 ಡಯಾಗ್ನಲ್ಗಳು ಈಕ್ವಲ್ ಆಗಿರ್ತವೆ, ಜೊತೆಗೆ ಪರ್ಪೆಂಡಿಕ್ಯುಲರ್ ಕೂಡ ಆಗಿರ್ತವೆ. ದೇರ್ ಫೋರ್ ಆಪ್ಷನ್ ಸಿ ಇಸ್ ರಾಂಗ್, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಬಟ್ಟೆ ವ್ಯಾಪಾರಿಯೊಬ್ಬನು ಒಂದು ಉಡುಪಿನ ಮೇಲೆ ಅದರ ಅಸಲು ಬೆಲೆಗಿಂತ 45% ಹೆಚ್ಚು ಬೆಲೆ ನಮೂದಿಸಿ 20% ರಿಯಾಯಿತಿ ನೀಡುತ್ತಾನೆ. ಆ ಉಡುಪಿನ ಮಾರಾಟದಲ್ಲಿ ಅವನಿಗೆ ಬರುವ ಶೇಕಡ ಲಾಭ. ಎ ಕ್ಲಾತ್ ಸೆಲ್ಲರ್ ಮಾರ್ಕ್ಸ್ ಎ ಡ್ರೆಸ್ at 45% above the cost price and allows a discount of 20%. The profit percentage does he make in selling the dress is? ಏನಂತ ಕನ್ಕೊಳ್ಳೋಣ ಅಂತಂದ್ರೆ, ಲೆಟ್ ಅಸ್ ಇಮ್ಯಾಜಿನ್ ದಟ್ ದ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 100 rupees ಅಂತ ಅನ್ಕೊಳ್ಳೋಣ. ಕಾಸ್ಟ್ ಪ್ರೈಸು 100 rupees ಅಂತ ಅನ್ಕೊಳ್ಳೋಣ. ಕಾಸ್ಟ್ ಪ್ರೈಸ್ 100 rupees ಆದ್ರೆ ಮಾರ್ಕ್ಡ್ ಪ್ರೈಸ್, ನಮೂದಿಸಿದ ಬೆಲೆ, ಕಾಸ್ಟ್ ಪ್ರೈಸ್ ಎಷ್ಟಿತ್ತಲ್ಲ ಅದ್ರ ಮೇಲೆ 45% ಅಂತ ಇರೋದನ್ನ ನಾನು 100 ಅಂತ ತಗೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಪರ್ಸೆಂಟ್ ಅನ್ನ ನಾವೇನ್ ಮಾಡ್ಬೋದು, ಇಗ್ನೋರ್ ಮಾಡ್ಬೋದು. ಸೊ 45 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಅನ್ಕೊಳ್ರಿ. ಸೊ ಮಾರ್ಕ್ಡ್ ಪ್ರೈಸ್ ಎಷ್ಟಾಯ್ತು ಅಲ್ಲಿಗೆ, 100 + 45 ಆಯ್ತು, ದಟ್ ಈಸ್ 145. ಇನ್ನು ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ, ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ, 20% ಆಫ್ ಮಾರ್ಕ್ಡ್ ಪ್ರೈಸ್. ಮಾರ್ಕ್ಡ್ ಪ್ರೈಸ್ ಎಷ್ಟಿತ್ತಲ್ಲ ಅದರ 20% ಅಂತ ಹೇಳ್ತಾನೆ. ದೇರ್ ಫೋರ್ 20% ನಾನು 20/100 ಅಂತ ಬರೆದ್ರೆ ಆಫ್ ಮಾರ್ಕ್ಡ್ ಪ್ರೈಸ್ ಎಷ್ಟಿದೆ, 145. ಇದರ 20%, ಮಾರ್ಕ್ಡ್ ಪ್ರೈಸ್ ನ 20% ಅಂತ ಹೇಳ್ತಾನೆ. ಸೊ 0 0 ಕ್ಯಾನ್ಸಲ್, 2 1 2 5 10, 5 1 5 2 5 9 45. ಸೊ 29 rupees ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಇಲ್ಲಿ ಮಾರ್ಕ್ ಮಾಡಿದ್ದು 145 rupees ಅಂತ, ಮೈನಸ್ ಡಿಸ್ಕೌಂಟ್ ಕೊಟ್ಟಿದ್ದು 29 rupees. ಹಾಗಾದ್ರೆ 145 - 29 ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಅಲ್ಲಿಗೆ ಇದು 3 15 6 1 1. ಸೊ 116 ರೂಪಾಯಿಗೆ ಅವನೇನ್ ಮಾಡಿದಾನೆ, ಮಾರಾಟ ಮಾಡಿದಾನೆ. ಸೊ ಎಲ್ಲಾನು ನಾವು 100ಗೆ ಇದು ಮಾಡಿರೋದ್ರಿಂದ ಸೊ ಪ್ರಾಫಿಟ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದೆ ಕಾಸ್ಟ್ ಪ್ರೈಸ್ಗಿಂತ. ಹಾಗಾಗಿ ಎಷ್ಟು ಜಾಸ್ತಿ ಇದೆ, 16 ಜಾಸ್ತಿ ಇದೆ, ಮತ್ತು 100ಗೆನೆ ಮಾಡಿರೋದ್ರಿಂದ ಇಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದ್ರೆ 16% ಪ್ರಾಫಿಟ್ ಆಗುತ್ತೆ. ಅಥವಾ ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ ಟು ನಾವು ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ಪ್ರಾಫಿಟ್ ಈಕ್ವಲ್ ಟು SP - CP, 116 - 100, ದಟ್ ಈಸ್ 16. ಸೊ ಪ್ರಾಫಿಟ್ ಪರ್ಸೆಂಟ್ ಈಕ್ವಲ್ ಟು ಪ್ರಾಫಿಟ್ ಬೈ CP ಇಂಟು 100 ಅಂತ ಇರುತ್ತೆ. ಅವಾಗಲೂ ಕೂಡ ನಮಗೆ ಅಷ್ಟೇನೆ ಬರೋದು. ಪ್ರಾಫಿಟ್ 16 ಇದೆ, ಬೈ ಕಾಸ್ಟ್ ಪ್ರೈಸ್ 100 ಇಂಟು 100. ಸೊ 100ಗೆ 100 ಕ್ಯಾನ್ಸಲ್ ಆದ್ರೆ ಪ್ರಾಫಿಟ್ ಪರ್ಸೆಂಟ್ 16%. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ತ್ರಿಜ್ಯ 3.5 ಸೆಂಟಿಮೀಟರ್, ಎತ್ತರ 12 ಸೆಂಟಿಮೀಟರ್ ಇರುವ ಒಂದು ನೇರ ವೃತ್ತಪಾದ ಶಂಕುವಿನ ಘನಫಲವು. ದ ವಾಲ್ಯೂಮ್ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ ವಿತ್ ರೇಡಿಯಸ್ 3.5 ಸೆಂಟಿಮೀಟರ್, ಹೈಟ್ 12 ಸೆಂಟಿಮೀಟರ್ ಈಸ್. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ, ರೇಡಿಯಸ್ ಆಫ್ ದ ಬೇಸ್ ಕೊಟ್ಟಿದ್ದಾರೆ, ರೇಡಿಯಸ್ ಈಸ್ 3.5 ಸೆಂಟಿಮೀಟರ್ ಅಂಡ್ ಹೈಟ್ ಆಫ್ ದ ಕೋನ್ ದಟ್ ಈಸ್ h 12 ಸೆಂಟಿಮೀಟರ್. ಇನ್ನು ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ, 1/3 πr² h ಅಂತ ಇದೆ. 1/3 πr² h. ಸೊ ಇಟ್ ಈಸ್ ಈಕ್ವಲ್ ಟು 1/3 π ಅಂದ್ರೆ 22/7 ಈಕ್ವಲ್ ಟು r². r ಅಂತಂದ್ರೆ 3.5, ಸ್ಕ್ವೇರ್ ಇರೋದ್ರಿಂದ ಅದನ್ನ 2 ಟೈಮ್ಸ್ ಬರ್ಕೊಂಡ್ಬಿಡ್ತೀನಿ. 3.5 ಇಂಟು 3.5 r² ಇಂಟು h ಅಂದ್ರೆ 12. ಓಕೆ, ಈಗ 3 1 3 4 12. ಸೊ ಇಟ್ ಈಸ್ ಈಕ್ವಲ್ ಟು 22/7 ಇಂಟು 3.5 ಅನ್ನ 35/10 ಅಂತ ಬರೀತೀನಿ ನಾನು. ಇಲ್ಲೂ ಅಷ್ಟೇನೆ 35/10 ಇಂಟು 4. ಓಕೆ, 5 2 10, 5 7 35, 7 7 ಕ್ಯಾನ್ಸಲ್ ಆಯಿತು. 5 2 10, 5 7 35. ಈ 2 ಮಲ್ಟಿಪ್ಲೈ ಮಾಡಿದ್ರೆ 4 ಆಯಿತು. 4 1 4 1. ಸೊ ಇಲ್ಲಿ 22 ಇದೆ, ಇಲ್ಲಿ 7 ಇದೆ. ಸೊ 22 ಇಂಟು 7 ಮಲ್ಟಿಪ್ಲೈ ಮಾಡಿದ್ರೆ 7 7 14, 7 14 1 15, 154
ಸೆಂಟಿಮೀಟರ್ ಕ್ಯೂಬ್, ಯಾಕಂದ್ರೆ ವಾಲ್ಯೂಮ್ ಆಗಿರೋದು 154 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಒಂದು ಗೋಳದ ತ್ರಿಜ್ಯ 14 ಸೆಂಟಿಮೀಟರ್ ಆದರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವು, ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಫಿಯರ್ ಆಫ್ ರೇಡಿಯಸ್ 14 ಸೆಂಟಿಮೀಟರ್ ಈಸ್. ರೇಡಿಯಸ್ ಕೊಟ್ಟಿದ್ದಾರೆ r = 14 ಸೆಂಟಿಮೀಟರ್. ಇನ್ನು ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದರೆ, ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಸರ್ಫೇಸ್ ಏರಿಯಾ, ಯಾಕಂದ್ರೆ ಇದು ಸ್ಪೇರ್ ಆಗಿರೋದ್ರಿಂದ ಒಂದ್ ಸರ್ಫೇಸ್ ಮಾತ್ರ ಇರುತ್ತೆ, ಅದನ್ನೇನೆ ಅವ್ರು ಕೇಳಿರೋದ್ರಿಂದ ಅದು ಟೋಟಲ್ ಸರ್ಫೇಸ್ ಏರಿಯಾ ಅಂತಾನೆ ಅರ್ಥ. ಫಾರ್ಮುಲಾ ಏನಿದೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್? ಫಾರ್ಮುಲಾ ಏನಿದೆ ಅಂತಂದ್ರೆ 4πr² ಅಂತ ಇದೆ ಫಾರ್ಮುಲಾ, 4πr². ಸೊ ಇಟ್ ಈಸ್ ಈಕ್ವಲ್ ಟು 4 ಇಂಟು ಪೈ ಅಂದ್ರೆ 22/7 ಇಂಟು r². r ಅಂದ್ರೆ 14, ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್. 7 1 7 2 14. ಓಕೆ, 4 2 8, 8 ಇಂಟು 22 ಇಂಟು 14, 8 2 16, 8 2 16 1 17 ಇಂಟು 14. ಸೊ 176 ಇಂಟು 14. 14 6 84, 84, 14 5 70, 14 6 84, 98, 98 ಪ್ಲಸ್ 8, 98 8 ಅಂದರೆ 106, 10, 14 14 ಪ್ಲಸ್ 10 ಅಂತಂದರೆ 24. ಸೊ 2464. ಇದು ಏರಿಯಾ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್, 2464 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಎ ಇಸ್ ಕರೆಕ್ಟ್. So remaining questions we shall discuss in the next video.